48 ಗಂಟೆಗಳಲ್ಲಿ ಸ್ಪೋಕನ್ ಇಂಗ್ಲಿಷನ್ನು ಕಲಿಬಹುದಾ ಅಂತ ನೀವು ಕೇಳಿದರೆ, ಎಸ್ ಡೆಫಿನೆಟ್ಲಿ ಕಲಿಬಹುದು. ಬರೀ 48 ಗಂಟೆಗಳಲ್ಲಿ ಕಲಿಬಹುದು. ಅಂದರೆ 2 ದಿನಗಳು. 48 ಗಂಟೆಗಳು ಅಂದರೆ 24 ತಾಸು ಪ್ಲಸ್ 24 ತಾಸು. ಸೊ ಟೋಟಲ್ ಆಗಿ 48 ಗಂಟೆಗಳಲ್ಲಿ ಕಲಿಬಹುದು. ಹೆಂಗೆ ಕಲಿಬಹುದು ಅಂತ ನನ್ನ ಕೇಳಿದರೆ, ಆ ಒಂದು ಕಲಿಕೆ ಈ ನನ್ನ ಬ್ಲೂ ಪ್ರಿಂಟ್ ಪ್ರಕಾರ ಆದರೆ ಮಾತ್ರ. ಸೊ ನನ್ನ ಪ್ರಕಾರ ಒಂದು 48 ಡೇಸ್ನ ಬ್ಲೂ ಪ್ರಿಂಟ್ ಇದೆ ನನ್ನ ಹತ್ರ. ಆ ಥರ ನೀವು ಕಲಿತ್ರೆ ಮಾತ್ರ 48 ಅವರ್ಸಲ್ಲಿ ನೀವು ಗ್ರಾಮರನ್ನು ಜೊತೆಗೆ ಮಾಡಿ ಸ್ಪೋಕನ್ ಇಂಗ್ಲೀಷನ್ನು ಕಲಿಬೋದು. ಬರೀ ಸ್ಪೋಕನ್ ಇಂಗ್ಲೀಷ್ ಅಲ್ಲ, ವಿತ್ ಗ್ರಾಮರನ್ನು ನೀವು ಕಲಿಬೋದು. ಬಟ್ ಹಾಗಿದ್ರೆ ಈ ಗ್ರಾಮರ್ ಬೇಕೇ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಬರುತ್ತೆ. ಸೊ ಗ್ರಾಮರ್ ಯಾಕೆ ಬೇಕು ಸ್ಪೋಕನ್ ಇಂಗ್ಲೀಷಲ್ಲಿ? ಆ್ಯಂಡ್ ಬೇರೆ ಎಲ್ಲರೂ ಸ್ಕ್ಯಾಮ್ ಮಾಡ್ತಾ ಇರೋ ಥರ ಗ್ರಾಮರ್ ಬೇಡ ಬೇಡ ಬರೀ ನಾವು ಹಾಗೇನೆ ಇಂಗ್ಲೀಷ್ ಕಲಿಸ್ತೀವಿ ಅಂತ ಹೇಳೋ ಪ್ರಕಾರ, ನೀವು ಅದನ್ನು ನಂಬ್ಕೊಂಡು ಹೋದರೆ ನೀವು ಪಕ್ಕ ಮತ್ತೆ ಆ ಕೋರ್ಸ್ ಮುಗಿಯೋಷ್ಟೊತ್ತಿಗೆ ಕಲ್ತಿರೋ ಇಂಗ್ಲೀಷನ್ನು ಮರ್ತಿರ್ತೀರ. ಸೊ ನಮ್ಮ ಬ್ಲೂ ಪ್ರಿಂಟಲ್ಲಿ ನಾವು ಗ್ರಾಮರ್ ಜೊತೆಗೆ ಸಾಲಿಡ್ ಪ್ರಾಕ್ಟೀಸ್ ಇರುವಂತಹ ಸ್ಪೋಕನ್ ಇಂಗ್ಲೀಷನ್ನು ಜೊತೆಗೆ ಬ್ಲೆಂಡ್ ಮಾಡಿ ನಾವು ಹೇಳ್ಕೊಡ್ತೀವಿ. ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ಸ್ಪೋಕನ್ ಇಂಗ್ಲೀಷ್ ಕಲೀಲಿಕ್ಕೆ ಗ್ರಾಮರ್ ಬೇಕಾ ಬೇಡವಾ, ಅದರ ಜೊತೆಗೆ ಹಾಗಿದ್ರೆ 48 ಅವರ್ಸಲ್ಲಿ ನಾವು ಹೆಂಗೆ ಕಲಿಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆದ ಒಂದು ಅನೌನ್ಸ್ಮೆಂಟ್ ಕೂಡ ಇದೆ. ಓಕೆನಾ? ರೈಟ್. ಹಾಗಿದ್ರೆ ತಡ ಮಾಡೋದು ಬೇಡ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರಿ, ನಿಮ್ಮ ಹೆಸರು ಜೊತೆಗೆ ಹಾಯ್ ಅಂತ ಹೇಳಿ. ನಿಮ್ಮ ಹೆಸರು ಗಾಯತ್ರಿ ಆದರೆ ಗಾಯತ್ರಿ, ನಿಮ್ಮ ಹೆಸರು ಅರುಣ್ ಆದರೆ ಅರುಣ್ ಅಂತ ಹೇಳಿ ಹಾಯ್ ಅರುಣ್, ಹಾಯ್ ಗಾಯತ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕ್ವೈರಿಗೂ ನಾನು ರಿಪ್ಲೈ ಮಾಡ್ತೀನಿ. ನೀವು ಏನೇ ಡೌಟ್ ಇದ್ರೂ ನನ್ನಲ್ಲಿ ಕೇಳ್ಬೋದು. ಇಂಗ್ಲೀಷ್ ಪ್ರಕಾರ ಡೌಟ್ ಇದ್ದರೆ ಅಥವಾ ಅಪ್ಕಮಿಂಗ್ ವಿಡಿಯೋಸ್ ಯಾವ ಥರ ಬೇಕು ಅನ್ನೋಂತಹ ನಿಮ್ಮ ತಲೆಯಲ್ಲಿದ್ದರೆ, ಸೊ ಅದನ್ನು ಏನೇ ಹಾಕಿ ನಾನು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡ್ತೀನಿ. ಓಕೆನಾ? ರೈಟ್. ಹಂಗಿದ್ರೆ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. 48 ಅವರ್ಸಲ್ಲಿ ಸ್ಪೋಕನ್ ಇಂಗ್ಲೀಷನ್ನು ಹೆಂಗೆ ಕಲಿಯೋದು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳ್ತೀನಿ. ರೈಟ್. ಸೊ ನನ್ನ ಬ್ಲೂ ಪ್ರಿಂಟಲ್ಲಿ ತೊಗೊಂಡು ಬಂದಿದ್ದೀನಿ ನಾನು ಇಲ್ಲಿ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಒಂದು ಲರ್ನಿಂಗ್ ಮೆಥಡಾಲಜಿ ಮಾಡಿದ್ವಿ. ಸುಮ್ಮನೆ ಏನೋ ಒಂದು ಹೇಳ್ಕೊಡೋದಲ್ಲ. ಸ್ಪೋಕನ್ ಇಂಗ್ಲೀಷ್ ಅಂತ ಬಂದಾಗ ನಮಗೆ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಬ್ಲೂ ಪ್ರಿಂಟನ್ನು ತೊಗೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ರಿಸ್ಟ್ರಿಕ್ಟೆಡ್ ಟೈಮ್ ಇರುತ್ತೆ ಸ್ಪೋಕನ್ ಇಂಗ್ಲೀಷ್ ಕಲಿಲಿಕ್ಕೆ. 1 ವರ್ಷ ಅಕಾಡೆಮಿಕ್ಸ್ ಅಲ್ಲ ಇದು. BSc BA BE ಅಥವಾ MBBS ಮಾಡ್ದಂಗಲ್ಲ ಸ್ಪೋಕನ್ ಇಂಗ್ಲೀಷ್ ಕಲಿಯೋದು. ರಿಸ್ಟ್ರಿಕ್ಟೆಡ್ ಟೈಮ್ 35 ದಿನಗಳು, 40 ದಿನಗಳು, 45 ದಿನಗಳು ರಿಸ್ಟ್ರಿಕ್ಷನ್ ಇರುತ್ತೆ. ಬಿಕಾಸ್ ಇಡೀ ಲೈಫ್ ಅದನ್ನೇ ಕಲ್ತ್ಕೊಂಡು ಕೊಡೋಕ್ಕಾಗಲ್ವಲ್ಲ. ಒನ್ ಫೈನ್ ಟೈಮನ್ನು ನೀವು ನೋಡಿಕೊಂಡು ಅಷ್ಟು ಟೈಮನ್ನು ಒಂಚೂರು ದುಡ್ಡನ್ನು ಇನ್ವೆಸ್ಟ್ ಮಾಡಿ ನೀವು ಕಲಿತ್ರೆ ಲೈಫ್ ಲಾಂಗ್ ಈ ಸ್ಕಿಲ್ ನಿಮಗೆ ಒಳ್ಳೆ ಜಾಬನ್ನು ತಂದು ಕೊಡುತ್ತೆ. ಸೊಸೈಟಿಯಲ್ಲಿ ಒಂದು ಲೆವೆಲ್ಗೆ ಇಂಗ್ಲೀಷ್ ಮಾತಾಡೋರ ಮುಂದೆ ನೀವು ಕೂಡ ಒಂಚೂರು ಕಾಲರ್ ಸರಿ ಮಾಡಿಕೊಂಡು ಇಂಗ್ಲೀಷನ್ನು ಮಾತಾಡ್ಬೋದು ಅಲ್ವಾ? ಸೊ ಹಾಗಂತ ರೆಸ್ಪೆಕ್ಟ್ ಕೊಡುತ್ತಾ, ಹಾಗೆ ಇಂಗ್ಲೀಷ್ ಮಾತಾಡೋರಿಗೆ ರೆಸ್ಪೆಕ್ಟ್ ಇರುತ್ತಾ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸೊಸೈಟಿಗೆ ಆ್ಯಂಡ್ ಇವಾಗಿನ ಜಗತ್ತಿಗೆ ಇಂಗ್ಲೀಷ್ ಬೇಕೇ ಬೇಕು. AI ಅನ್ನು ಬಂದು ಮುಟ್ಟಿರುವಂತಹ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡಲ್ಲಿರುವಂತಹ ನಾವು, ನಮಗೆ ಒಂದು ChatGPT ಯೂಸ್ ಮಾಡೋಕ್ಕಾಗಲಿ, ಜಮನಾಯಿಗೆ ಯೂಸ್ ಮಾಡೋಕ್ಕಾಗಲಿ, ಯಾವುದಕ್ಕಾದ್ರೂ ಇಂಗ್ಲೀಷ್ ಒಂದು ಸೆಂಟೆನ್ಸ್ ಬರಿಬೇಕು ಅಂದರೆ ಅದು ಬೇಕೇ ಬೇಕು. ಆ್ಯಂಡ್ ನಿಮ್ಮ ಪುಟ್ಟ ಮಕ್ಕಳು ಇರ್ತಾರೆ, LKG UKG ಹೋಗ್ತಿರ್ತಾರೆ, ವಾಪಸ್ ಬಂದು ಮನೇಲಿ ಕೂಡ ಇಂಗ್ಲೀಷ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಆನ್ಸರ್ ಮಾಡೋಕ್ಕೆ, ಅವರ ಹೋಮ್ವರ್ಕನ್ನು ಮಾಡ್ಸೋಕ್ಕೆ ಆದರೂ ಬೇಕು ನಿಮಗೆ ಇಂಗ್ಲೀಷ್. ಓಕೆ? ಸೊ ಎಲ್ರಿಗೂ ಇಂಗ್ಲೀಷ್ ಬೇಕು. ಆ್ಯಂಡ್ ಇಂಗ್ಲೀಷೇ ಲೈಫ್ ಅಲ್ಲ, ಬಟ್ ಲೈಫಲ್ಲಿ ಇಂಗ್ಲೀಷ್ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ನಮ್ಮ ಮೆಥಡಾಲಜಿ ಏನಿದೆ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ ನಾನು. ನಮ್ಮ ಸ್ಪೆಷಲ್ ಥಿಂಗ್ ಏನಪ್ಪ ಅಂತ ಅಂದರೆ, ಸ್ಪೆಷಲ್ ಥಿಂಗ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂದರೆ ನೀವು ಜಾಯ್ನ್ ಆದ ತಕ್ಷಣ ನಿಮಗೆ ಇಂಗ್ಲೀಷನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ ನಾವು. ಯಾಕೆ ಮಾಡಿಸ್ತೀವಿ? ಒಂದು ಸೆಂಟೆನ್ಸ್ ಬರೀರಿ, ನಾನು ಒಂದು ಕನ್ನಡದಲ್ಲಿ ಕೊಡ್ತೀನಿ, ಅಥವಾ ಯಾವುದೋ ಒಂದು ಸಿಚುವೇಶನ್ ಹೇಳ್ತೀನಿ, ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಬರೀತೀರಾ ಹೇಳಿ ಅಂತ ಹೇಳಿದಾಗ, ನೀವು ಪ್ರತಿಯೊಬ್ಬರೂ ಝೀರೋ ಇಂಗ್ಲೀಷ್ ನಾಲೆಜ್ ಇರೋರ್ಗು ಒಂದು ಲೆವೆಲ್ಗೆ ಏನೋ ಒಂದು ಸೆಂಟೆನ್ಸನ್ನು ಬರೆಯೋಕ್ಕೆ ಬರುತ್ತೆ. ಅದು ತಪ್ಪೇ ಆಗಲಿ, 100% ತಪ್ಪು ಸೆಂಟೆನ್ಸ್ ಇರಲಿ, ಬಟ್ ಎಟ್ಲೀಸ್ಟ್ ಏನೋ ಒಂದಿಷ್ಟು ಶಬ್ದಗಳನ್ನು ಕೇಳಿರ್ತೀವಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಬರೆಯುವಾಗ ಎಟ್ಲೀಸ್ಟ್ ನಿಮಗೆ ದೇವಸ್ಥಾನ ಅಂದರೆ ಟೆಂಪಲ್ ಅಂತ ಗೊತ್ತಿರುತ್ತೆ, ಹೋಗೋ ಅಂದರೆ ಗೋ ಅಂತ ಗೊತ್ತಿರುತ್ತೆ, ನಾನು ಅನ್ನೋಕ್ಕೆ ಆಯ್ ಅನ್ನೋದು ಗೊತ್ತಿರುತ್ತೆ. ಎಟ್ಲೀಸ್ಟ್ ನೀವು ಐ ಗೋ ಟೆಂಪಲ್ ಇಷ್ಟಾದರೂ ಬರೀತೀರಾ. ಝೀರೋ ಇಂಗ್ಲೀಷ್ ನಾಲೆಜ್ ಇರೋರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆಲ್ರೆಡಿ ಒಳ್ಳೆಯದು ಬೇಸಿಕ್ ಲೆವೆಲ್, ಮೀಡಿಯಮ್ ಲೆವೆಲ್ ಇರೋರ್ಗು ಓಕೆ, ಬಟ್ ಝೀರೋದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಐ ಗೋ ಟು ಟೆಂಪಲ್ ಗೋ, ಅಥವಾ ಜಸ್ಟ್ ಟೆಂಪಲ್ ಅನ್ನೋದು ಅಷ್ಟೇ ಗೊತ್ತು, ಇಲ್ಲ ಜಸ್ಟ್ ಗೋ ಅನ್ನೋ ಶಬ್ದ ಕೇಳಿದ್ದೀನಿ ಗೊತ್ತು. ಇಷ್ಟು ಗೊತ್ತಿದ್ರೂ ಸಾಕು, ನಿಮ್ಮನ್ನು ನಾವು ಟ್ರೈನ್ ಮಾಡ್ಬೋದು. ತುಂಬ ಸುಲಭವಾಗಿ ಟ್ರೈನ್ ಮಾಡ್ಬೋದು. ನೀವು ಫಸ್ಟಿಗೆ ಇಂಗ್ಲೀಷ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮಗೇನು ಗೊತ್ತಾಗುತ್ತೆ, ಅದರಿಂದ ನಮಗೇನು ಹೆಲ್ಪ್ ಆಗುತ್ತೆ. ಯಾಕೆ ನಿಮಗೆ ಬರೆಯೋಕ್ಕೆ ಹೇಳ್ತೀವಿ ನಾವು ಅಂದರೆ,
ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮಿಸ್ಟೇಕ್ ಏನು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ನಾವು ತಿಳ್ಕೊಂಡಿರ್ತೀವಿ. ಸೊ ಅಡ್ಮಿಷನ್ಸ್ ತೊಗೊಳ್ಳೋಕ್ಕಿಂತ ಮುಂಚೆನೇ ನಾವು ತೊಗೊಂಡಿರ್ತೀವಿ ನಿಮ್ಮ ಒಂದು ಚಿಕ್ಕ ಡೀಟೇಲ್ಸನ್ನು. ಸೊ ನೀವು ಯಾವ ಬ್ಯಾಕ್ಗ್ರೌಂಡ್ನವರು, ಯಾವ ಊರಿಂದ ಮಾತಾಡ್ತಿರೋದು, ಆ್ಯಂಡ್ ಕನ್ನಡ ಮೀಡಿಯಮ್ನವರ, ಇಂಗ್ಲೀಷ್ ಮೀಡಿಯಮ್ನವರ, ರೈಟ್ ನಾವು ಏನು ಪ್ರೊಫೆಷನಲ್ಲಿ ಇದ್ದೀರಾ, ಸೊ ಈ ಎಲ್ಲ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿರುತ್ತೆ. ಸೊ ನಿಮಗೆ ನೀಡೆಡ್ ಇಂಗ್ಲೀಷ್ ಏನಿರುತ್ತೆ, ನೆಸೆಸಿಟಿ ಇಂಗ್ಲೀಷ್ ಏನಿರುತ್ತೆ ಅನ್ನೋದು ನಮಗೆ ಒಂದು ಐಡಿಯಾ ಸಿಗುತ್ತೆ. ನೀವು ಬರೆಯುವಂತಹ ವಾಕ್ಯದಲ್ಲಿ ಇವಾಗ ಒಂದು 20 ಜನ ಇದ್ದೀರಾ ಗ್ರೂಪಲ್ಲಿ ಅಂದರೆ 20 ಜನರ ಒಂದು ಆನ್ಸರ್ ಏನಿರುತ್ತೆ, ಲೀಸ್ಟ್ ತಪ್ಪು ಆಗಿರುವಂತಹ ಆನ್ಸರ್ನ ತಗೊಳ್ತೀವಿ. ಅಂದರೆ 100% ರಾಂಗ್ ಆಗಿರುವಂಥ ಆನ್ಸರನ್ನು ತಗೋತೀವಿ. ಆ ಆನ್ಸರನ್ನು ತಗೊಂಡು ಈ ಆನ್ಸರನ್ನು ಹೆಂಗೆ ಅವ್ರಿಗೆ ಟ್ರೈನ್ ಮಾಡ್ಬೋದು, ಹೆಂಗೆ ಕರೆಕ್ಷನ್ ಮಾಡ್ಬೋದು ಅನ್ನೋದ್ರಿಂದ ನಮ್ಮ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ನಾವು ಬೆಸ್ಟ್ ಆನ್ಸರ್ ಕೊಟ್ಟವ್ರನ್ನ ನೋಡಲ್ಲ, ಯಾರು ವರ್ಸ್ಟ್ ಆನ್ಸರ್ ಕೊಟ್ಟಿರ್ತಾರೆ, ಬರೆಯೋಕ್ಕೆ ಬರಲ್ಲ ಅನ್ನೋ ಥರ ಆನ್ಸರ್ ಕೊಟ್ಟಿರ್ತಾರೆ, ಆ ಆನ್ಸರನ್ನು ಪಿಕ್ ಮಾಡಿಕೊಂಡು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಾವು ಝೀರೋ ನಾಲೆಜ್ ಇರೋರ್ಗು ಸ್ಟಾರ್ಟ್ ಮಾಡಿಕೊಂಡು ಅವ್ರಿಗೂ ಕಲಿಸ್ಕೊಂಡು ಮತ್ತೆ ಮುಂದೆ ಹೋಗ್ತೀವಿ ಹೊರತು ಬೆಸ್ಟ್ ಆನ್ಸರ್ಸ್ ಇಟ್ಕೊಂಡು ಬೆಸ್ಟ್ ಆಗಿನೇ ಕಲಿಸೋಣ, ಆಲ್ರೆಡಿ ಇವ್ರಿಗೆ ಗೊತ್ತು ಅನ್ನೋ ಥರ ಕಲಿಸಲ್ಲ. ಸೊ ದ್ಯಾಟ್ ಹೆಲ್ಪ್ಸ್ ಅಸ್. ನೀವು ಆನ್ಸರ್ ಮಾಡಿದಾಗ ನಮಗೆ ಹೆಲ್ಪ್ ಆಗೋದು ನೀವು ಯಾವ ಲೆವೆಲಲ್ಲಿದ್ದೀರಾ. ನಾವು ನಮ್ಮ ಬ್ಲೂ ಪ್ರಿಂಟನ್ನು ಆಲ್ರೆಡಿ ರೆಡಿ ಬ್ಲೂ ಪ್ರಿಂಟ್ ಇರೋದನ್ನು ನಾವು ನಿಮಗೆ ಕಸ್ಟಮೈಸ್ ಮಾಡ್ತೀವಿ. ಬಂದಿರುವಂಥ ಸ್ಟೂಡೆಂಟ್ಸಿಗೆ ನಾವು ಕಸ್ಟಮೈಸ್ ಮಾಡ್ತೀವಿ. ಕಸ್ಟಮೈಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಏನು ಬೇಕೋ ನಾವು ಅದನ್ನು ಕಲಿಸ್ತೀವಿ. ನಾವು ಏನು ಕಲಿಸ್ತೀವಿ ಅದನ್ನೇ ನೀವು ಕೇಳ್ಕೊಂಡು ಹೋಗಿ ಅಂತ ಹೇಳೋದಲ್ಲ, ಬಿಕಾಸ್ ಎಲ್ಲರೂ ಅದನ್ನೇ ಮಾಡ್ತಾರೆ. ಬಟ್ ನಾವು ಯಾಕೆ ಬಂದಿದ್ದೀವಿ, ನಾವು ಡಿಫ್ರೆಂಟಾಗಿ ಏನಾದರೂ ಮಾಡಲೇಬೇಕಲ್ಲ. ಸೊ ಡಿಫ್ರೆಂಟಾಗಿ ಮಾಡೋದಲ್ಲ, ಇದೇ ಆ್ಯಕ್ಚುಲಿ ರೀತಿ ಕಲಿಸೋದು. ಸೊ ಏನು ಬೇಕೋ, ನಮಗೇನು ಬೇಕೋ ಅದನ್ನು ಕಲಿಸೋದಲ್ಲ. ಬಿಕಾಸ್ ನೀವು ಏನೋ ಕಲಿಬೇಕು ಅಂತ ಬಂದಿರೋರು, ನಿಮಗೇನು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಕಲಿಸ್ಬೇಕಾಗುತ್ತೆ. ಆ ಕಾರಣಕ್ಕೆ ಫಸ್ಟ್ ನಿಮ್ಗೆ ಬರೆಯೋಕ್ಕೆ ಹೇಳ್ತೀವಿ, ನಿಮಗೆ ಮಿಸ್ಟೇಕ್ ಮಾಡೋಕ್ಕೆ ಹಚ್ತೀವಿ, ಆ ಮಿಸ್ಟೇಕ್ಗಳನ್ನು ನಾವು ಕರೆಕ್ಷನ್ ಮಾಡ್ತೀವಿ. ಸೊ ದ್ಯಾಟ್ ನೀವು ಈ ಒಂದು 48 ಅವರ್ಸಲ್ಲಿ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ತಾನೆ ಹೋಗ್ತೀರಾ. ಅಟ್ ದ ಎಂಡ್ ಆಫ್ ದ ಬ್ಯಾಚ್ ಅಥವಾ ಕೋರ್ಸ್ ನೀವೇನಾಗಿರ್ತೀರಾ, ಒಂದು ಕಥೆಯನ್ನು ಬರೆಯೋ ಲೆವೆಲ್ಗೆ ನೀವು ಪ್ರಿಪೇರ್ಡ್ ಆಗಿರ್ತೀರಾ. ಓಕೆನಾ? ಸೊ ಬನ್ನಿ ಹಾಗಿದ್ರೆ ಈ ಸ್ಟಾರ್ಟ್ ಇಮಿಡಿಯೇಟ್ಲಿ ಅನ್ನುವಂತಹ ಒಂದು ಏನಂತ ಹೇಳ್ತಿದ್ದೀನಿ, ಒಂದು ಟ್ರಿಕ್ ಆಗಲಿ ಅಥವಾ ಒಂದು ನಮ್ಮ ಒಂದು ಸ್ಪೆಷಾಲಿಟಿ ಆಗಲಿ ಹೆಂಗೆ ವರ್ಕ್ ಆಯಿತು ಅಂತ ಹೇಳೋಣ. ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೋಡೋಣ. ಸೊ ನಾವಿಲ್ಲಿ ಹೇಳಿದೆ ಆಗಲೇ, ನಾವು ಗ್ರಾಮರ್ ಫೌಂಡೇಶನನ್ನು ಇಟ್ಕೊಂಡು ಸ್ಪೋಕನ್ ಇಂಗ್ಲೀಷನ್ನು ಕಲಿಸ್ತಾ ಇದ್ದೀವಿ. ಗ್ರಾಮರ್ ಫೌಂಡೇಶನನ್ನು ಇಟ್ಕೊಂಡೇ ಯಾಕೆ ಕಲಿಸ್ಬೇಕು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಲುಕ್ ಆಟ್ ದಿಸ್ ಸೆಂಟೆನ್ಸ್. ನಾನು ಒಂದು ಸೆಂಟೆನ್ಸ್ ಬರಿತೀನಿ, ಎಲ್ಲರೂ ನೋಡ್ಕೊಳ್ಳಿ ಇದನ್ನು. ಜಸ್ಟ್ ಅ ಸೆಕೆಂಡ್. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ದೇರ್ ಈಸ್ ಅ ಬ್ಯೂಟಿಫುಲ್ ಗರ್ಲ್ ರೈಟ್ ಬಿಸೈಡ್ಸ್, ದಿಸ್ ಇಸ್ ಜಿ, ರೈಟ್ ಬಿಸೈಡ್, ಕಾಣಿಸ್ತಾ ಇದೆಯಾ? ರೈಟ್ ಬಿಸೈಡ್ ಮೈ ಹೌಸ್. She has been learning to drive a car since 2025. ಸೊ ಈ ಒಂದು ಸೆಂಟೆನ್ಸ್ ಇದೆ. ಸೊ ನಮಗೆ ಬರೆಯೋಕ್ಕೆ ಒಂಚೂರು ಜಾಗ ಇಲ್ಲ. ಸೊ ನಿಮಗೆ ಇದು ಕ್ಲೀನಾಗಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ದೆರ್ ಈಸ್ ಅ ಬ್ಯೂಟಿಫುಲ್ ಗರ್ಲ್ ರೈಟ್ ಬಿಸೈಡ್ ಮೈ ಹೌಸ್. ರೈಟ್ ಬಿಸೈಡ್ ಅಂದರೆ ಎಕ್ಸಾಕ್ಟ್ಲಿ ನನ್ನ ಮನೆ ಪಕ್ಕನೇ ಇರುವಂತಹ ಮನೆಯಲ್ಲಿರುವಂಥ ಹುಡುಗಿ ಅಂತ ಹೇಳ್ದಂಗೆ. ಸೊ ಬಿಸೈಡ್ ಮೈ ಹೌಸ್ ಅಂದರೆ ಓಕೆ, ನನ್ನ ಮನೆ ಪಕ್ಕ ಇರೋ ಹುಡುಗಿ ಅಂದರೆ ಒಂದು ಎರಡು ಮನೆ ಬಿಟ್ಟು ಆಗಿರ್ಬೋದು. ಬಟ್ ರೈಟ್ ಬಿಸೈಡ್ ಅಂತ ನಾವು ವರ್ಡ್ ಹಾಕಿದಾಗ ಎಕ್ಸಾಕ್ಟ್ಲಿ ನಿಮ್ಮ ಮನೆ ಪಕ್ಕದ ಹುಡುಗಿನೇ ಅಂತ ಫರ್ಮ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ದಂಗೆ. ಸೊ ದೆರ್ ಈಸ್ ಅ ಬ್ಯೂಟಿಫುಲ್ ಗರ್ಲ್ ರೈಟ್ ಬಿಸೈಡ್ ಮೈ ಹೌಸ್. ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಟು ಡ್ರೈವ್ ಅ ಕಾರ್ ಸಿನ್ಸ್ 2025. ಹೋದ ವರ್ಷದಿಂದ 2025ರಿಂದ ಕಲಿತಾ ಇದ್ದಾಳೆ. ಅವಳಿಗೆ ಇನ್ನೂ ಡ್ರೈವಿಂಗ್ ಬರ್ತಾ ಇಲ್ಲ, ಬಟ್ ಅವಳು ನೋಡೋಕೆ ಮಾತ್ರ ತುಂಬ ಪ್ರಿಟಿ ಆಗಿದ್ದಾಳೆ, ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಹೇಳ್ತಾ ಇರ್ತೀವಿ. ಸೊ ಈ ಒಂದು ಸೆಂಟೆನ್ಸ್ ಇರುತ್ತೆ. ಈ ಸೆಂಟೆನ್ಸು ದೆರ್ ಈಸ್ ಅ ಬ್ಯೂಟಿಫುಲ್ ಗರ್ಲ್ ರೈಟ್ ಬಿಸೈಡ್ ಮೈ ಹೌಸ್ ಅಂದಾಗ ಪ್ರತಿಯೊಂದು ಶಬ್ದ ಇದರಲ್ಲಿದು. ದೇರ್ ಅಂದರೆ ಏನು, ಈಸ್ ಅಂದರೆ ಏನು, ಇಲ್ಲಿ ಈಸೇ ಯಾಕೆ ಬರಿತಾ ಇದ್ದೀನಿ, ಇಲ್ಲಿ ಶಿ ಹ್ಯಾಸ್ ಬೀನ್ ಲರ್ನಿಂಗೇ ಯಾಕೆ ಬಂತು? ಹಾಗಿದ್ರೆ ಅವಳು 2025ರಿಂದ ಕಲಿತಾ ಇದ್ದಾಳೆ ಅಂದರೆ ಶಿ ಈಸ್ ಲರ್ನಿಂಗ್ ಅಂತ ಬರಿಬೋದಿತ್ತಲ್ಲ ನಾನು. ಶಿ ಈಸ್ ಲರ್ನಿಂಗ್ ಟು ಡ್ರೈವ್ ಕಾರ್ ಫ್ರಾಮ್
2025 ಅನ್ಬೋದಿತ್ತು ನಾನು. ಬಟ್ ನಾನು ಹ್ಯಾಸ್ ಬೀನೇ ಯಾಕೆ ಯೂಸ್ ಮಾಡಿದೆ? ಶಿ ಈಸ್ ಲರ್ನಿಂಗಿಗೂ ಹ್ಯಾಸ್ ಬೀನ್ ಲರ್ನಿಂಗು ಏನು ವ್ಯತ್ಯಾಸ ನಿಮ್ಗೆ ಗೊತ್ತಿದೆಯಾ ಅದು? ಸೊ ನಾನು ಇವತ್ತು ಒನ್ ಫೈನ್ ಡೇ ನಾನು ಕುತ್ಕೊಂಡು, ನೀವು ನನ್ನ ಕ್ಲಾಸಲ್ಲಿದ್ದಾಗ ನೋಡಿ ಹ್ಯಾಸ್ ಬೀನ್ ಲರ್ನಿಂಗನ್ನು ಇವಾಗ ಯೂಸ್ ಮಾಡಬೇಕು ಆ್ಯಂಡ್ ಈಸ್ ಲರ್ನಿಂಗನ್ನು ಇವಾಗ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟೆ. ಹಾಗಿದ್ರೆ ಹ್ಯಾಡ್ ಬೀನ್ ಲರ್ನಿಂಗ್ ಯಾವಾಗ ಯೂಸ್ ಮಾಡಬೇಕು, ವಾಸ್ ಲರ್ನಿಂಗ್ ಯಾವಾಗ ಯೂಸ್ ಮಾಡಬೇಕು, ಆ್ಯಂಡ್ ಹ್ಯಾಡ್ ಲರ್ನ್ಟ್ ಅಂತ ಯಾವಾಗ ಯೂಸ್ ಮಾಡಬೇಕು? ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಸಿಸ್ಟಮೆಟಿಕ್ ಆಗಿ ನಿಮಗೆ ಯಾವ ಟೆನ್ಸು ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳ್ಕೊಡ್ಲಿಲ್ಲ ಅಂದರೆ, ಸುಮ್ಮನೆ ರ್ಯಾಂಡಮ್ ಆಗಿ ನಾನು 2025 ಡ್ರೈವಿಂಗ್ ಕಲಿತಾ ಇದ್ದೀನಿ ಅನ್ನೋಕ್ಕೆ ಹ್ಯಾಸ್ ಬಿನ್ ಲರ್ನಿಂಗ್ ಅನ್ಬೇಕು. ಇವಾಗ ರೈಟ್ ನಾವು ನೀನು ಡ್ರೈವ್ ಮಾಡ್ತಿದ್ಯಾ ಅಂದರೆ ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಐ ಆಮ್ ಡ್ರೈವಿಂಗ್ ಅನ್ಬೇಕು ಅಂತ ಜಸ್ಟ್ ಹಾಗೆ ನಾರ್ಮಲ್ ಆಗಿ ಏನು ಗಿನ್ಸಸ್ ಹೇಳಂಗೆ ನಾನು ಹೇಳಿಬಿಟ್ರೆ ನಿಮ್ಗೆ ಎಷ್ಟು ಅಂತ ನೆನ್ಪಿಟ್ಕೊಳ್ತೀರಾ? ನೀವು ಎಷ್ಟು ಸೆಂಟೆನ್ಸಸ್ ಅಂತ ನೆನ್ಪಿಟ್ಕೊಳ್ತೀರಾ ಅಲ್ವಾ? ಈ ಕಾರಣಕ್ಕೆ ನಾನು ಯಾವಾಗಲೂ ಹೇಳೋದು ಅಷ್ಟೇ, ಡೈರೆಕ್ಟಾಗಿ ನೀವು ಮ್ಯಾಗಿಯನ್ನು ಮಾಡಿ ತಿನ್ನಿಸೋ ಬದಲು ಅವ್ರ ಕೈಗೆ ಗ್ಯಾಸ್ ಕೊಡಿ, ಲೈಟರ್ ಕೊಡಿ, ಮ್ಯಾಗಿ ಪ್ಯಾಕೆಟ್ ಕೊಡಿ, ಒಂಚೂರು ಎಣ್ಣೆ ಕೊಡಿ, ನೀರು ಕೊಡಿ, ಉಪ್ಪು ಕೊಡಿ. ಅವ್ರು ಗ್ಯಾಸನ್ನು ಹಚ್ಕೊಂಡು ಬಾಣಲೆಯನ್ನು ಇಟ್ಟು ನೀರು ಹಾಕಿಬಿಟ್ಟು ಮ್ಯಾಗಿಯನ್ನು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಕುದಿಸ್ಕೊಳ್ತಾರೆ, ಅವರೇ ತಿಂತಾರೆ ಅಂತ ಹೇಳೋದು. ಸೊ ಡೈರೆಕ್ಟಾಗಿ ಮ್ಯಾಗಿ ಸರ್ವ್ ಮಾಡಿ ಪ್ಲೇಟಲ್ಲಿ ಕೊಟ್ಟರೆ ನೀವು ತಿಂದು ಹೋಗ್ಬಿಡ್ತೀರಾ. ಬಟ್ ಮ್ಯಾಗಿ ಕಲಿಸೋದನ್ನು ಕಲಿತ್ರೆ ನಾನು ಇಲ್ಲದೆ ಇದ್ದಾಗಲೂ ನಿಮಗೆ ಹಸಿವಾದಾಗ ನೀವೇ ಮ್ಯಾಗಿಯನ್ನು ಮಾಡ್ಕೊಂಡು ತಿಂತೀರಾ ಅಲ್ವಾ? ಸೊ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಅವರ್ ಬ್ಲೂ ಪ್ರಿಂಟ್. ಹೌ ಇಟ್ ವರ್ಕ್ಸ್ ಅಂದರೆ ಇದೇ ಥರ ವರ್ಕ್ ಆಗುತ್ತೆ. ಅಂದರೆ ನಾನು ನಿಮಗೆ ಎಲ್ಲ ಫೌಂಡೇಶನ್ಸನ್ನು ಸ್ಟ್ರಾಂಗ್ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ದ್ಯಾಟ್ ನೀವು ಈ ಬ್ಯಾಚಿಂದ ಹೊರಗಡೆ ಹೋದ್ರೂ ಲೈಫ್ ಲಾಂಗ್ ನಿಮಗೆ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಬೇಕು ಅಂದರೆ ಅದರ ರೂಲ್ಸ್ ರೆಗ್ಯುಲೇಷನ್ಸ್ ನಿಮಗೆ ಗೊತ್ತಿರುತ್ತೆ. ಯಾವ ಸೆಂಟೆನ್ಸನ್ನು ಹ್ಯಾಸ್ ಬೀನ್ ಲರ್ನಿಂಗ್ ಅನ್ಬೇಕು, ಹ್ಯಾಡ್ ಲರ್ನ್ಟ್ ಅನ್ಬೇಕು, ಹ್ಯಾವ್ ಲರ್ನ್ಟ್ ಅನ್ಬೇಕು, ಹ್ಯಾಸ್ ಬೀನ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ. ಆ್ಯಂಡ್ ನೀವು PSI PC ಎಕ್ಸಾಮ್ಸ್ ಈ ಥರ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀಬೇಕಾದ್ರೆ ಟ್ರಾನ್ಸ್ಲೇಷನ್ಸ್ ಇರುತ್ತೆ. ಟ್ರಾನ್ಸ್ಲೇಷನ್ಸ್ಗೂ ನಿಮ್ಗೆ ಇವೇ ಬೇಕಾಗ್ತದೆ. ಟೆನ್ಸಸ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಟೆನ್ಸನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಸಿನ್ಸ್ 2025 ಅನ್ಬೇಕಾ, ಫ್ರಾಮ್ 2025 ಅನ್ಬೇಕಾ? ಫ್ರಾಮ್ 2025 ಈಸ್ ರಾಂಗ್. ಸಿನ್ಸ್ 2025 ಅಂತ ಅಂದರೆ ಅವಳು 2025ರಿಂದ ಕಲಿತಾ ಇದ್ದಾಳೆ ಅಂತ ಹೇಳುವಾಗ ನಾನು ಸಿನ್ಸ್ 2025 ಅಂತಲೇ ಹಾಕಬೇಕು. ಸೊ ಈ ಸಿನ್ಸ್ಗೂ ಫ್ರಾಮ್ಗೂ ವ್ಯತ್ಯಾಸ ಏನು? ಸೊ ಇವುಗಳನ್ನೆಲ್ಲ ರ್ಯಾಂಡಮ್ ಆಗಿ ನಿಮಗೆ ಹೇಳ್ಕೊಟ್ರೆ ನಿಮಗೆ ಅರ್ಥ ಆಗಲ್ಲ. ಈ ಕಾರಣಕ್ಕೆ ನಾನು ರ್ಯಾಂಡಮ್ ಆಗಿ ಅವನ್ನ ಹೇಳ್ಕೊಡಲ್ಲ. ನಾನು ಏನು ಮಾಡ್ತೀನಿ, ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಬಿಟ್ಟು ಇದಕ್ಕೆ ಬೇಕಾದಂತಹ ಫೌಂಡೇಶನನ್ನು ರೆಡಿ ಮಾಡಿರ್ತೀನಿ. ಸೊ ಏನು ಮಾಡ್ತೀನಿ, 48 ಅವರ್ಸಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಸೊ ನಮ್ಮದು ಹೆಂಗೆ ವರ್ಕ್ ಆಗುತ್ತೆ ಬ್ಲೂ ಪ್ರಿಂಟ್ ಅಂತ. ಸೊ 12 ಟೆನ್ಸಸ್, 12 ಟೆನ್ಸಸ್ ಇದಾವ. ಸೊ 12 ಟೆನ್ಸಸ್, ಬರೀ 12 ಟೆನ್ಸಸನ್ನು ನಾನು ಕಲಿಸಲ್ಲ. 12 ಪಾಸಿಟಿವ್ ಟೆನ್ಸಸ್, 12 ನೆಗೆಟಿವ್ ಟೆನ್ಸಸ್, 12 ಇಂಟ್ರೋಗೇಟಿವ್ ಟೆನ್ಸಸ್. ಸೊ ಮೂರು ಒಂದು ಟೆನ್ಸಲ್ಲಿ ಮೂರು ಥರ ಕಲಿಸ್ತೀನಿ. ನೆಗೆಟಿವ್ ಸೆಂಟೆನ್ಸು ಕಲಿಸ್ತೀನಿ, ಪಾಸಿಟಿವ್ ಸೆಂಟೆನ್ಸು ಕಲಿಸ್ತೀನಿ, ಅದನ್ನೇ ಕ್ವೆಶ್ಚನ್ ಹೆಂಗೆ ಮಾಡೋದು ಅಂತಲೂ ಕಲಿಸ್ತೀನಿ. ಸೊ ದಟ್ ಆಲ್ ಇನ್ಕ್ಲೂಡ್ಸ್ 12 ಕ್ಲಾಸಸ್, ಅಂದರೆ 12 hours, 12 ತಾಸುಗಳ ಕ್ಲಾಸ್ ಅದು. ಓಕೆ, ಸೊ ಟೋಟಲ್ ಟೆನ್ಸಸ್ ಮುಗಿಬೇಕು ಅಂದರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ. ನನ್ನ ಕ್ಲಾಸ್ ನೋಡಿದವ್ರಿಗೆ ಎಲ್ರಿಗೂ ಶಾರ್ಟ್ಕಟ್ ಗೊತ್ತಿರುತ್ತೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ನ್ಯಾಪ್, ವ್ಯಾಪ್, ಸಿ. ನ್ಯಾಪ್, ವ್ಯಾಪ್, ಸಿ ಇಸ್ ದ ಶಾರ್ಟ್ಕಟ್. ನೀವು ನನ್ನ ಯೂಟ್ಯೂಬ್ ಫಾಲೋವರ್ಸ್, ಸ್ಟ್ರಾಂಗ್ ಫಾಲೋವರ್ಸ್ ಆಗಿದ್ದರೆ ಡೆಫಿನೆಟ್ಲಿ ಈ ಟ್ರಿಕ್ ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲರೂ ಇದನ್ನ ಹುಡುಕ್ತಿ, ನೌನ್ ಯಾವುದು, ಆಡ್ವರ್ಬ್ ಯಾವುದು, ಪ್ರನೌನ್ ಯಾವುದು ಹುಡುಕಿ ಇದರಲ್ಲಿ. ಸೊ ಇವೆಲ್ಲವೂ 8 ಪಾರ್ಟ್ಸ್ ಆಫ್ ಸ್ಪೀಚ್. ನ್ಯಾಪ್, ವ್ಯಾಪ್, ಸಿ ಅನ್ನೋದು ಒಂದು ಶಾರ್ಟ್ಕಟ್ ಎಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಈ ನ್ಯಾಪ್, ವ್ಯಾಪ್, ಸಿ ಕಲಿಸೋಕ್ಕೆ ನನಗೆ ಒಂದು 5 ಕ್ಲಾಸಸ್ ಬೇಕಾಗುತ್ತೆ. ಸೊ ಪರ್ ಕ್ಲಾಸ್ 1 hour, 1.5 hour ಹಿಡ್ಕೊಂಡ್ರು ಒಂದು 5 hour ಬೇಕಾಗ್ತದೆ. ಅದ್ರ ಜೊತೆಗೆ ಆರ್ಟಿಕಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಬಳಸಬೇಕು, ಆ್ಯನ್ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬೇಕು, ಏನು ವ್ಯತ್ಯಾಸ ಇದೆ ಒಂದಕ್ಕೊಂದು, ಯಾಕೆ ನಾವು ಅದನ್ನು ಬಳಸಬೇಕು, ಕನ್ನಡದಲ್ಲಿ ಅದಿದೆಯಾ, ಕನ್ನಡದಲ್ಲಿ ಇಲ್ಲದೆ ಇದ್ದಕ್ಕೆ ನಮಗೆ ಆರ್ಟಿಕಲ್ಸ್ ಕಷ್ಟ ಆಗುತ್ತಾ ಇಂಗ್ಲೀಷಲ್ಲಿ, ಅದೆಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಒಂದು ಕ್ಲಾಸ್ ಹಿಡಿಯುತ್ತೆ 1.5 ಗಂಟೆದು. ಸೊ ಪರ್ಸನ್ಸ್ ಆ್ಯಂಡ್ ಆಕ್ಸಿಲರಿ ವರ್ಬ್ಸ್. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಸ್ ಅಂತ ಇರ್ತಾರೆ. ಅಂದರೆ ಐ, ಯು, ವಿ, ಹಿ, ಶಿ, ಇಟನ್ನು ಯಾವುದನ್ನು ಯಾವುದಕ್ಕೆ ಬಳಸಬೇಕು, ಯಾವ್ದು ಬಂದಾಗ ಆಕ್ಸಿಲರಿ ವರ್ಬ್ಗಳನ್ನು ಈಸ್, ಆರ್, ಆಮ್ಗಳನ್ನು ಹಾಕಬೇಕು ಅನ್ನೋದಕ್ಕೆ ಹೇಳೋಕ್ಕೆ ಒಂದು ಕ್ಲಾಸ್ ಸಾಕಾಗುತ್ತೆ 1.5 hours. ಆ್ಯಂಡ್ ಮೋಡಲ್ ವರ್ಬ್ಸ್ ಆ್ಯಂಡ್ ಬಿ ಫಾರ್ಮ್ಸನ್ನು ಹೇಳಬೇಕು. ಸೊ 2 classes 2 hours. ಕನ್ಫ್ಯೂಸಿಂಗ್ ಟಾಪಿಕ್ಸ್ ಅಂತ ಇರ್ತವೆ, ಇದು ಸೀಕ್ರೆಟ್ ಟಾಪಿಕ್. ಸೊ ಇದನ್ನು ನಮಗೆ ಕೋರ್ಸ್ ಜಾಯ್ನ್ ಆದವ್ರಿಗೆ ಮಾತ್ರ ಅದನ್ನು ಮಾಡ್ಯುಲೇಷನ್ ಮಾಡಿಬಿಟ್ಟು ನಾವು ಕನ್ಫ್ಯೂಸಿಂಗ್ ಟಾಪಿಕ್ಸ್ ಅಂತ ಹೇಳಿ ಆ್ಯಡ್ ಮಾಡಿರ್ತೀವಿ. ಸೊ ಇಂಗ್ಲೀಷಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಸಿಂಗ್ ಟಾಪಿಕ್ಸ್ ಇದ್ದಾವೆ. ಸೊ ಆ ಕ್ಲಾರಿಟಿಯನ್ನು ಕೊಡೋಕ್ಕೆ ಈ ಕನ್ಫ್ಯೂಸಿಂಗ್ ಟಾಪಿಕ್ಸನ್ನು ಸ್ಟಾರ್ ಟಾಪಿಕ್ಸ್ ಇವುಗಳನ್ನು ಇಟ್ಟಿರ್ತೀವಿ. ಅವುಗಳಿಗೆ ಸ್ಪೆಷಲ್ ಆಗಿ 3 classes ಇಟ್ಟಿರ್ತೀವಿ. ಸೊ ದ್ಯಾಟ್ ಇನ್ಕ್ಲೂಡ್ಸ್
3 hours. ಸೊ ಟೋಟಲ್ ಆಗಿ ಒಂದು 25 hours ಏನಿದೆ ನಮಗೆ ಗ್ರಾಮರನ್ನು, ಬರೀ ನಾವಿಲ್ಲಿ ಗ್ರಾಮರ್ ಹೇಳ್ತಾ ಹೋಗಲ್ಲ, ಪ್ರತಿಯೊಂದು ಗ್ರಾಮರ್ ಟಾಪಿಕನ್ನು ಹೇಳಿದಾಗ ಅದ್ರ ಜೊತೆಗೆ ನಿಮಗೆ ಇನ್ಕ್ಲೂಡಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗೋಕ್ಕೆ ಇಷ್ಟು ಟೈಮ್ ಬೇಕು. ಬರೀ ಗ್ರಾಮರ್ ಹೇಳ್ತಾ ಹೋದರೆ ಆಲ್ಮೋಸ್ಟ್ 10 ಅವರಲ್ಲಿ ಮುಗಿಯುತ್ತೆ. ಗ್ರಾಮರ್ ಪ್ರತಿ ಟಾಪಿಕ್ ಹೇಳಿದಾಗ, ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳಿದ್ರೆ ಅದ್ರ ಮೇಲಿನ ಎಲ್ಲ ಪ್ರಾಕ್ಟೀಸನ್ನು ನಿಮ್ಗೆ ಮಾಡಿಸ್ತೀನಿ. ಸೊ ಅದಕ್ಕೆ ಅಷ್ಟು ಟೈಮ್ ಹಿಡಿಯುತ್ತೆ. ಸೊ ಒಂದು ಟೆನ್ಸ್ಗೆ ಯಾಕೆ ಅಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ನಿಮ್ಮ ಎಲ್ಲ ಡೌಟ್ ಕ್ಲಾರಿಟಿ ಸಿಗೋವರೆಗೂ ಆ ಕ್ಲಾಸ್ ಮುಗಿಯಲ್ಲ. ಸೊ ಆ ಕಾರಣಕ್ಕೆ ಅದು ಅಷ್ಟು ಟೈಮ್ ಹಿಡಿಯುತ್ತೆ. ಸೊ 48 ಅವರ್ಸಲ್ಲಿ 25 hours ನಾವು ಈ ಒಂದು ಫೌಂಡೇಶನ್ ಇದ್ದೇ ಫೌಂಡೇಶನ್, ನಮ್ಮ ಇಡೀ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಇದ್ದೇ ಫೌಂಡೇಶನ್, ಇದ್ರ ಮೇಲೇ ನಿಮ್ಮ ಇಂಗ್ಲೀಷ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಈ ಗ್ರಾಮರ್ ಫೌಂಡೇಶನ್ ಆದಮೇಲೆ ಏನು ಬರುತ್ತೆ, ಎಲ್ಲ ಗ್ರಾಮರನ್ನು ಹೇಳಲ್ಲ, ಇಲ್ಲಿ ಕನ್ಫ್ಯೂಸ್ ಮಾಡಲ್ಲ. ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟಾಗಿ ತಪ್ಪಿಲ್ಲದೆ ಮಾಡೋಕ್ಕೆ ಏನು ಬೇಕೋ ಆ ಗ್ರಾಮರನ್ನು ಮಾತ್ರ ಹೇಳ್ತೀವಿ. ಎಲ್ಲ ಹೇಳಿ ಕಾಂಪ್ಲಿಕೇಟ್ ಮಾಡಿ ಅಪ್ಪ ಗ್ರಾಮರ ಅಂದರೆ ಓಡೋಗೋ ಥರ ಮಾಡಲ್ಲ, ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇರ್ತೀವಿ. ಓಕೆನಾ? ರೈಟ್. ಅದಾದಮೇಲೆ 25 ಅವರ್ ಆಯ್ತು. ಸೊ 25 ಅವರಲ್ಲಿ ಉಳಿದಿರುವಂಥ 15 ಅವರು ಎಷ್ಟಾಯಿತು? ಸೊ 40 hours ಆಯಿತು. ಸೊ 48 hours, ಇನ್ನು 8 hours ಬಾಕಿ ಇದೆ ಅಲ್ವಾ? ಸೊ ಇನ್ನು 8 hours ಬಾಕಿ ಇದೆ, ಅದೇನಂತ ಹೇಳ್ತೀನಿ. ಈ ಉಳಿದಿರುವಂಥ 15 hours ತುಂಬ ಇಂಪಾರ್ಟೆಂಟ್ ಅವರ್ಸ್. ಸೊ ಆ ಒಂದು 15 hoursಲ್ಲಿ ನಾವು ಒಂದು 5 hours ವಿಡಿಯೋ ಕಾನ್ಫರೆನ್ಸ್ ಕ್ಲಾಸ್ ಮಾಡ್ತೀವಿ, ಅದ್ರ ಜೊತೆಗೆ ಸ್ಟೋರಿ ರೈಟಿಂಗ್ ಕ್ಲಾಸನ್ನು ಮಾಡ್ತೀವಿ, ಅದ್ರ ಜೊತೆಗೆ ನಾಲೆಜ್ ಟೆಸ್ಟಿಂಗನ್ನು ಮಾಡ್ತೀವಿ. ಅಂದರೆ ವಿಡಿಯೋ ಕಾನ್ಫರೆನ್ಸಲ್ಲಿ ನಿಮಗೆ ಸ್ಟೋರಿ ರೈಟಿಂಗನ್ನು ಮಾಡಿಸಿರ್ತೀನಿ, ಅದನ್ನು ಬಂದು ನೀವು ನನ್ನ ಜೊತೆಗೆ ಮಾತಾಡಬೇಕು. ಸೊ ಎಲ್ಲೋಗಿದ್ರಿ ಇವತ್ತು, ಏನು ಮಾಡ್ತಾಯಿದ್ರಿ, ಹೀಗೆಲ್ಲ ನಾನು ಮಾತಾಡ್ತೀನಿ. ಡೈರೆಕ್ಟಾಗಿ ಇಂಗ್ಲೀಷಲ್ಲಿ ಹೆಂಗೆ ಮಾತಾಡಬೇಕು, ಡೈಲಿ ಮಾತಾಡುವಾಗೆ ನಾನು ಮಾತಾಡ್ತೀನಿ. ಯಾವುದೋ ನಿಮ್ಮ ಲೈಫಲ್ಲಿ ನಡೆದಂಥ ಹ್ಯಾಪಿ ಮೂಮೆಂಟನ್ನು, ಸ್ಯಾಡ್ ಮೂಮೆಂಟನ್ನು, ಅದ್ರ ಬಗ್ಗೆ ನಿಮಗೆ ಬರೆಯೋಕ್ಕೆ ಹೇಳಿರ್ತೀನಿ. ಅದ್ರ ಬಗ್ಗೆನೇ ನಾನು ಬಂದು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಏನಾಗಿತ್ತು ಅವತ್ತೆಲ್ಲ ಹೋಗಿದ್ರಿ ಅನ್ನಲ್ಲ, ಹಂಗಾಯ್ತಾ, ಏನಾಯಿತು, ಸೊ ನೀವೇನೋ ಕಲಿತಾ ಇದ್ದೀನಿ ಅಂದ್ರೆ ಎಲ್ಲಿ ಮುಗಿಸಿದ್ರಿ, ನಿಮ್ಮ ಎಜುಕೇಷನ್ ಎಲ್ಲಿ ಮುಗಿಸಿದ್ರಿ, ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಇದೆಲ್ಲವನ್ನು ನಾನು ಇಂಗ್ಲೀಷಲ್ಲೇ ಮಾತಾಡ್ತೀನಿ, ನೀವು ಕೂಡ ಇಂಗ್ಲೀಷಲ್ಲೇ ನನಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ವಿಡಿಯೋ ಕಾನ್ಫರೆನ್ಸ್ ವರ್ಕ್ಸ್. ಸೊ ಇವು 5 ವಿಡಿಯೋ ಕಾನ್ಫರೆನ್ಸನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಸ್ಟೋರಿ ರೈಟಿಂಗ್, ಫಾರ್ ಎಕ್ಸಾಂಪಲ್ ಹಳೆಯ ಕಥೆಗಳಿರ್ತವೆ, ನಾವು ಚಿಕ್ಕವರಿದ್ದಾಗ ನೋಡಿರುವಂಥದ್ದು, 3 ಕೊಡಲಿ ಕತೆ ಅಂತ ಹೇಳ್ತೀವಿ. ಸೊ ಆ ಕಥೆಯನ್ನು ಅಥವಾ ಯಾವುದೋ ಗೋಸ್ಟ್ ಸ್ಟೋರಿಯನ್ನು, ದೆವ್ವದ ಸ್ಟೋರಿಯನ್ನು ನಾವು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇಂಗ್ಲೀಷಲ್ಲಿ ನಾನೊಂದು ಲೈನ್ ಬರೀತೀನಿ, ನೆಕ್ಸ್ಟ್ ಸ್ಟೋರಿ ಲೈನನ್ನು ನೀವು ಬರೀತೀರಾ. ಈ ಥರ ನಾನೊಂದು ನೀನೊಂದು, ನಾನೊಂದು ನೀನೊಂದು ಅಂತ ಹೇಳಿ ಒಂದೊಂದೇ ಲೈನನ್ನು ಬಿಲ್ಡಪ್ ಮಾಡ್ತಾ ನಾವು ಸ್ಟೋರಿಯನ್ನು ಬರಿತೀವಿ. ಸೊ ದ್ಯಾಟ್ ಬಿಕಮ್ಸ್ ಸ್ಟೋರಿ ರೈಟಿಂಗ್. ನೆಕ್ಸ್ಟ್ 5 hours ಏನಾಗುತ್ತೆ, 5 hour ನಿಮಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಿಮ್ಮ ಎಲ್ಲ ಒಂದು ವಿಡಿಯೋ ನೀವು ಎಲ್ಲ ಯಾವ ರೆಕಾರ್ಡೆಡ್ ವಿಡಿಯೋಸ್ ಇರ್ತವೆ ಅವುಗಳನ್ನು ನೋಡ್ಕೊಳ್ಳೋಕೆ ಹೇಳಿರ್ತೀನಿ. ನೋಟ್ಸ್ ಏನು PDF ನೋಟ್ಸ್ ಕೊಟ್ಟಿರ್ತೀನಿ, ಅವುಗಳನ್ನು ಓದ್ಕೊಳ್ಳೋಕೆ ಹೇಳಿರ್ತೀನಿ. ಸೊ ನಿಮಗೆ ಕೊಟ್ಟಿರುವಂತಹ ಲೈವ್ ಕ್ಲಾಸಸ್ ಏನಿರುತ್ತೆ, ಈ 48 hours ಲೈವ್ ಕ್ಲಾಸಸ್ ಏನಿರುತ್ತೆ, ಆ ಲೈವ್ ಕ್ಲಾಸಸ್ ರೆಕಾರ್ಡೆಡ್ ವರ್ಷನ್ ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ. ನೀವು ಎನಿ ಟೈಮ್ ಎಷ್ಟು ಸಾರಿ ಬೇಕಾದರೂ ನೋಡ್ಕೋಬೋದು. ಸೊ ನೋಡ್ಕೊಳ್ಳೋಕೆ ಹೇಳಿದಾಗ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ ಅಂತ ಹೇಳಿ ಈ 5 hourಲ್ಲಿ ನಿಮ್ಮ ನಾಲೆಜನ್ನು ಟೆಸ್ಟಿಂಗನ್ನು ನಾನು ಮಾಡ್ತೀನಿ. ಅಂದರೆ ಎಷ್ಟು ನಿಮಗೆ ತಲೆಗೆ ಹೋಗಿದೆ, ಎಷ್ಟು ವಾಪಸ್ ರೀಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ವಾಪಸ್ ನಿಮ್ಮ ತಲೆಗೆ ಬಾಯಿಗೆ ಎಷ್ಟು ಬರ್ತಾ ಇದೆ ಕಲ್ತಿರೋದು ಅಂತ ಹೇಳಿ 5 hourಲ್ಲಿ ನಾನು ಟೆಸ್ಟ್ ಮಾಡ್ತೀನಿ. ಸೊ ಇದಾಯಿತು 40 hours. ಸೊ ಉಳಿದಿರುವಂತಹ 8 hoursಲ್ಲಿ ಸ್ಪೆಷಲ್ ಬೋನಸ್ ಮಾಡ್ಯೂಲ್ ಅಂತ ಹೇಳ್ತೀನಿ ನಾನು. ಸೊ 8 hours ಯೂಶ್ವಲಿ ಏನಾಗುತ್ತೆ, ನಾವು 25 hours 15 hours ಅಂತ ಹಿಡ್ಕೊಂಡಿರ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಕೆಲವೊಂದಿಷ್ಟು ಜನ ಸ್ಲೋ ಲರ್ನರ್ಸ್ ಇರ್ತಾರೆ, ಅವಾಗ ಒಂದೊಂದು ಕ್ಲಾಸ್ ಎಕ್ಸ್ಟ್ರಾ ಹೋಗುತ್ತೆ, ನಡುವೆ ಒಂದೊಂದು ಕ್ಲಾಸ್ ಎಕ್ಸ್ಟ್ರಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರ 8 hours ನಾನು ಬಫರ್ hours ಇಟ್ಕೊಂಡಿರ್ತೀನಿ. ಸೊ ಈ ಥರ ಬಫರ್ hours ಇಟ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಏನಾದರೂ ಕ್ಲಾಸಸ್ ಡಬಲ್ ಆದಾಗ ಅಥವಾ ಈ ತಿಳಿದಿಲ್ಲ ಮ್ಯಾಮ್ ಇನ್ನೊಂದ್ಸಲ ಹೇಳಿ ಅಂದಾಗ ಒಂದು 1/2 hour ಎಕ್ಸ್ಟ್ರಾ ಹೋಗುತ್ತೆ, 15 ನಿಮಿಷ ಎಕ್ಸ್ಟ್ರಾ ಹೋಗುತ್ತೆ. ಈ ಥರ ಆಗಿ ಒಂದು 2-3 ಕ್ಲಾಸಸ್ಸು ಎಕ್ಸ್ಟ್ರಾ ಹೋಗ್ತವೆ. ಸೊ ಹಾಗಾಗಿ ನಾನು 8 hoursಲ್ಲಿ ಇನ್ನೊಂದು ಎಕ್ಸ್ಟ್ರಾ 5 hours ಬಫರ್ ಆಗಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಉಳಿದಿರುವಂತಹ ಇನ್ನು 3 hours ಏನಿರುತ್ತೆ, ಅದು ನೀವೆಲ್ಲರೂ ಚೆನ್ನಾಗಿ ಕಲಿತು 48 hoursನಲ್ಲೇ ಜಲ್ದಿ ಮುಗಿಸಿದ್ರೆ ನಾನು ನಿಮಗೆ ಬೋನಸ್ ಆಗಿ ಫೊನೆಟಿಕ್ಸನ್ನು ಹೇಳ್ಕೊಡ್ತೀನಿ. ಫೊನೆಟಿಕ್ಸನ್ನು ನಾವು ಬೇಸಿಕ್ ಗ್ರಾಮರಲ್ಲಿ, ಬೇಸಿಕ್ ಸ್ಪೋಕನ್ ಇಂಗ್ಲೀಷಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಅಡ್ವಾನ್ಸಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಫೊನೆಟಿಕ್ಸನ್ನು ನಾನು ಅಡ್ವಾನ್ಸ್ ಆಗಿ ನಿಮಗೆ ಬೋನಸ್ 3 hoursಲ್ಲಿ ಫೊನೆಟಿಕ್ಸ್ ಹೇಳ್ಕೊಡ್ತೀನಿ. ಸೊ 3 hours 3 ಕ್ಲಾಸಸ್ಸಲ್ಲಿ ನಿಮಗೆ ಫೊನೆಟಿಕ್ಸ್ನ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀನಿ. ಅಂದರೆ ಸ್ಪೆಲ್ಲಿಂಗ್ ಹೆಂಗೆ ಹೇಳಬೇಕು, ಸ್ಪೆಲ್ಲಿಂಗ್ ಯಾಕೆ ನಮ್ಗೆ ಕನ್ಫ್ಯೂಷನ್ ಆಗ್ತವೆ, ಆ್ಯಂಡ್ ಸೈಲೆಂಟ್ ಲೆಟರ್ಸ್ ಯಾಕೆ ಬರ್ತವೆ, ಸೈಲೆಂಟ್ ಲೆಟರ್ಸ್ ಇಂಗ್ಲೀಷಲ್ಲೇ ಯಾಕಿದ್ದಾವೆ, ಕನ್ನಡದಲ್ಲಿ ಯಾಕಿಲ್ಲ, ಇವೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸ್ಪೆಲ್ಲಿಂಗನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಹೆಂಗೆ ಮಾಡ್ಕೋಬೋದು, ಉಚ್ಚಾರಣೆ ಇಂಪ್ರೂವ್ ಮಾಡಬೇಕಂದ್ರೆ ಹೆಂಗೆ ಮಾಡ್ಕೋಬೋದು. ಅದ್ರ ಜೊತೆಗೆ ಇಂಟರ್ವ್ಯೂ ಸ್ಕಿಲ್ ಬೇಕು ಅಂತ ಎಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಸೊ ಇಂಟರ್ವ್ಯೂ ಸ್ಕಿಲ್ಸ್ ಕೂಡ ಹೆಂಗೆ ಡ್ರೆಸ್ಅಪ್ ಮಾಡಬೇಕು, ಹೆಂಗೆ ಕಾನ್ಫಿಡೆಂಟಾಗಿ ಮಾತಾಡಬೇಕು, ಯಾವ ರೀತಿ ಕ್ವಶನ್ಸ್ಗೆ ಹೆಂಗೆ ಆನ್ಸರ್ ಮಾಡಬೇಕು ಅನ್ನುವಂಥ ಟ್ರೈನಪ್ ಕೂಡ ನಾವು ಮಾಡ್ತೀವಿ. ಸೊ ದಿಸ್ ಈಸ್ ಹೌ
ಬ್ಲೂ ಪ್ರಿಂಟ್ ವರ್ಕ್ಸ್. ಈ ಕಾರಣಕ್ಕೆ ಗ್ರಾಮರ್ ಬೇಕೇ ಬೇಕು ಸ್ಪೋಕನ್ ಇಂಗ್ಲೀಷ್ಗೆ. ಗ್ರಾಮರ್ನ ಜೊತೆಗೆ ಇಟ್ಕೊಂಡೇನೆ ನಾವು ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕು. ಬರೀ ಸ್ಪೋಕನ್ ಇಂಗ್ಲೀಷನ್ನು ಕಲಿತ್ರೆ ನಿಮ್ಮ ತಲೆಯಲ್ಲಿ ಕೋರ್ಸ್ ಇರೋವರೆಗೂ ಮಾತ್ರ ಸ್ಪೋಕನ್ ಇಂಗ್ಲೀಷ್ ಉಳಿಯುತ್ತೆ. ಆಫ್ಟರ್ ದ ಕೋರ್ಸ್ ನಿಮ್ಮ ತಲೆಯಲ್ಲಿ ಇಂಗ್ಲೀಷ್ ಉಳಿಯಲ್ಲ. ಮತ್ತೆ ಇನ್ನೊಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗೋಕ್ಕೆ ನೀವು ಹುಡುಕ್ತೀರಾ ಅಷ್ಟೇ. ಓಕೆನಾ? ಸೊ ಈ ಕಾರಣಕ್ಕೆ ನಾನು ಹೇಳೋದು ಎಲ್ರಿಗೂ ಗ್ರಾಮರ್ ಬೇಕೇ ಬೇಕು ಅಂತ ಹೇಳೋದು. ಸೊ ಇವಾಗ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಕನ್ನಡ ಕಲಿಸಿರ್ತಾರಾ, ಗ್ರಾಮರ್ ಕಲಿಸಿರ್ತಾರಾ ಅಂತ ಎಲ್ಲರೂ ಕ್ವೆಶನ್ ಮಾಡ್ತಾರೆ. ನಾನು ಎಲ್ಲ ಕ್ಲಾಸಲ್ಲೂ ಇದೇ ಆರ್ಗ್ಯೂ ಮಾಡ್ತೀನಿ. ಚಿಕ್ಕ ಮಕ್ಕಳಿದ್ದಾಗ ಮಾತಾಡೋಕ್ಕೆ ಸುತ್ತಮುತ್ತ ಇಡೀ ಸೊಸೈಟಿ ಇರುತ್ತೆ. ಕನ್ನಡನೇ ಮಾತಾಡೋ ಜಾಗದಲ್ಲಿ ನಾವು ಇರೋದ್ರಿಂದ ಕಿವಿಗೆ ಬಿದ್ದು 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 ಕನ್ನಡನ ನಾವು ಕಲಿತೀವಿ. ಅಲ್ಲಿ ಗ್ರಾಮರ್ ಬೇಕಾಗಲ್ಲ. ಬಟ್ ಇಂಗ್ಲೀಷನ್ನು ಕಲಿಬೇಕು ಅಂದರೆ ನಾವು ಮಗು ಥರ ಇಂಗ್ಲೀಷ್ ಎನ್ವೈರ್ಮೆಂಟ್ನಲ್ಲಿ ಇಲ್ಲ. ಎವ್ರಿ ಡೇ ಇಂಗ್ಲೀಷೇ ಮಾತಾಡೋರ ಪಕ್ಕ ನಾವಿಲ್ಲ. ನಮ್ಮ ಕಿವಿಗೆ ಬಿದ್ದು ಬಿದ್ದು ಇಂಗ್ಲೀಷನ್ನು ಕಲೀಲಿಕ್ಕೆ ನಾವು ಇಂಗ್ಲೀಷ್ ಎನ್ವೈರ್ಮೆಂಟಲ್ಲಿ ಇಲ್ಲ. ಇದ್ರೆ ನೀವು ಡೆಫಿನೆಟ್ಲಿ ಕಲಿತೀರಾ. ಬೇಡವೇ ಬೇಡ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್. ನಿಮಗೆ ಹೋಗಿ UK ದಲ್ಲಿ 1 ತಿಂಗಳು ಕೆಲಸ ಮಾಡಿ ಬನ್ನಿ, ಒಂದು 6 ತಿಂಗಳು ಕೆಲಸ ಮಾಡಿ ಬನ್ನಿ, ನೀವೇ ಕಲಿತೀರಾ ಇಂಗ್ಲೀಷನ್ನು. ಬಟ್ ಎನ್ವೈರ್ಮೆಂಟ್ ಬೇಕಲ್ವಾ? ಇಂಗ್ಲೀಷ್ ಎನ್ವೈರ್ಮೆಂಟ್ ಇದ್ದರೆ ಮಾತ್ರ ವಿತೌಟ್ ಕೋಚ್, ವಿತೌಟ್ ಗೈಡ್ ನೀವು ಇಂಗ್ಲೀಷನ್ನು ಇಂಗ್ಲೀಷ್ ಅಷ್ಟೇ ಅಲ್ಲ, ಯಾವುದೇ ಭಾಷೆಯನ್ನು ಕಲಿತೀರಾ. ಬಟ್ ಕಂಪ್ಲೀಟ್ಲಿ ಅದೇ ಭಾಷೆ ಎನ್ವೈರ್ಮೆಂಟ್ನಲ್ಲಿ ಹೋಗಿ ನಿಮ್ಮನ್ನು ತುರುಕಬೇಕು. ಸೊ ನಿಮಗೆ ಬೇರೆ ಆಪ್ಷನ್ ಇರಬಾರ್ದು ಆ ಭಾಷೆನ ಕಲಿಯೋದು ಬಿಟ್ಟು. ಆವಾಗ ಮಾತ್ರ ನೀವು ಆ ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ 48 ಅವರ್ಸ್ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಹಾಗಿದ್ರೆ 48 ಅವರ್ಸ್ 2 ದಿನದಲ್ಲಿ ಕಲಿಸ್ಬಿಡ್ತೀರಾ ಅಂದರೆ 40 ಅವರ್ಸ್ 2 ದಿನದಲ್ಲಿ ಕಲಿಸೋಕ್ಕೆ ನೀವು ಫ್ರೀ ಇಲ್ಲ, ನಾನು ಫ್ರೀ ಇಲ್ಲ. ಸೊ ಇವಾಗ 48 ಅವರ್ಸ್ನೇ ನಾವು ದಿನಕ್ಕೆ 1 ತಾಸಿನಂತೆ 1.5 ತಿಂಗಳ ನಾವು ಕಲಿಸ್ತೀವಿ. ಸೊ ದಿನಕ್ಕೆ 1 ತಾಸು ಅಷ್ಟೇ ನೀವು ಕೊಡಿ ಸಾಕು ಸ್ಪೋಕನ್ ಇಂಗ್ಲೀಷ್ಗೆ. ದಿನಕ್ಕೆ 1 ತಾಸು ಮಾತ್ರ ಕೊಡಿ ಸ್ಪೋಕನ್ ಇಂಗ್ಲೀಷ್ಗೆ. ಎವ್ರಿ ಡೇ 1 ಅವರ್ 1.5 ತಿಂಗಳು ನೀವು ನನ್ನ ಜೊತೆಗೆ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಿದರೆ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ ನೀವು ಇಂಗ್ಲೀಷ್ ಕಲಿಯೋದ್ರಿಂದ. ಸೊ ಇದು ನನ್ನ ಗ್ಯಾರಂಟಿ, ಇದು ಡೆಫಿನೆಟ್ಲಿ ನನ್ನ ಗ್ಯಾರಂಟಿ. ನೀವು 1 ತಿಂಗಳ ಕ್ಲಾಸನ್ನು ಮುಗಿಸ್ಕೊಂಡು ನಿಮಗೆ ಅದರಿಂದ ಉಪಯೋಗ ಆಗಿಲ್ಲ, ಹೌದು ಮ್ಯಾಮ್ ನಮಗೆ ಇಷ್ಟ ಆಗಲಿಲ್ಲ ಅಂಥೇಳಿ ನೀವು ಡೈರೆಕ್ಟಾಗಿ ಬಂದು ನನಗೆ ಕಾಲ್ ಮಾಡಿ ಮಾತಾಡಿ ನಿಮ್ದೇನಿದೆಯೋ ಆ ಫೀಸನ್ನು ತೊಗೊಂಡು ಹೋಗ್ಬೋದು. ಇಷ್ಟು ಗ್ಯಾರಂಟಿಯನ್ನು ನಾನು ನಿಮಗೆ ಕೊಡ್ತೀನಿ. ಓಕೆನಾ? ಬಟ್ ಇದೊಂದು ದೊಡ್ಡ ಅವಕಾಶ, ಇದೊಂದು ಸುವರ್ಣ ಅವಕಾಶ. ತುಂಬ ಕಡಿಮೆ ಫೀಸಲ್ಲಿ ಇಷ್ಟು ಒಳ್ಳೆ ಬ್ಲೂ ಪ್ರಿಂಟ್ ಇಟ್ಕೊಂಡು ಒಳ್ಳೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಇದನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಹೊರಗಡೆ ಎಲ್ಲ ಎಷ್ಟೊಂದು ಅಮೌಂಟ್ ಕೊಟ್ಟು ಜಾಯ್ನ್ ಆಗಿ ಬಂದಿರ್ತೀರಾ, ಅದರಲ್ಲಿ ಏನೂ ಅಲ್ಲ, ಈ ಫೀಸ್ ಏನೂ ಅಲ್ಲ ಅದ್ರ ಮುಂದೆ. ಸೊ ಚಿಕ್ಕ ಅಮೌಂಟ್ಗೆ ತುಂಬ ಒಳ್ಳೆ ಕ್ಲಾಸಸ್ಸನ್ನು ತುಂಬ ಎಫರ್ಟ್ ಹಾಕಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದನ್ನು ಲೈವ್ ಕ್ಲಾಸ್ ಕೊಡ್ತಾ ಇದ್ದೀವಿ. ನಿಮಗೆ ಲೈವ್ ಅಟೆಂಡ್ ಆಗೋಕ್ಕಾಗಿಲ್ಲ ಅಂದರೆ ರೆಕಾರ್ಡೆಡನ್ನು ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ ರೆಕಾರ್ಡೆಡನ್ನು ಅಟೆಂಡ್ ಮಾಡಿ ಅದನ್ನೇ ಎಷ್ಟು ಸಾರಿ ಬೇಕಾದರೂ ನೀವು ಕೇಳ್ಬೋದು. ಆ್ಯಂಡ್ ಎಕ್ಸ್ಟ್ರಾ 2 ತಿಂಗಳು ಆ್ಯಕ್ಸಸ್ ಕೂಡ ನಿಮಗೆ ಇರುತ್ತೆ. ಸೊ ಇಷ್ಟು ಈ ಬ್ಲೂ ಪ್ರಿಂಟ್ ಆ್ಯಂಡ್ ಇಷ್ಟು 48 ಅವರ್ಸಲ್ಲಿ ನಾವು ಸ್ಪೋಕನ್ ಇಂಗ್ಲೀಷನ್ನು ಕಲಿಬೋದು ಅನ್ನುವಂಥ ಆರ್ಗ್ಯುಮೆಂಟ್ಗೆ ನಾನು ಯಾವಾಗ್ಲೂ ಫರ್ಮ್ ಆಗಿ ನಿಲ್ತೀನಿ. ಸೊ ನಿಮಗೂ ಹಂಗೆ ಅನಿಸ್ತಾ ಇದ್ದರೆ 48 ಅವರ್ಸಲ್ಲಿ ನೀವು ನನ್ನ ಜೊತೆಗೆ ಸೇರಿ ಇಂಗ್ಲೀಷ್ ಕಲಿತೀನಿ ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾಯ್, ಐ ಆಮ್ ಇಂಟ್ರೆಸ್ಟೆಡ್, ಐ ವಿಲ್ ಜಾಯ್ನ್ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದರೆ ನಾನು ನಿಮಗೆ ನನ್ನ ಫೋನ್ ನಂಬರನ್ನು ಡ್ರಾಪ್ ಮಾಡ್ತೀನಿ. ಆ ನಂಬರ್ಗೆ ಒಂದು ಹಾಯ್ ಅಂತ ಕಳಿಸಿದ್ರೆ ಕೋರ್ಸ್ನ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಕಳಿಸ್ತೀನಿ. ಓಕೆನಾ? ಸೊ ಬನ್ನಿ ಹಾಗಿದ್ರೆ ಜೊತೆಗೆ ಇಂಗ್ಲೀಷ್ ಕಲಿಯೋಣ. ಇಂಗ್ಲೀಷ್ ಬರಲ್ಲಪ್ಪ ಅನ್ನುವಂತಹ ದೊಡ್ಡ ಕ್ವೆಶನ್ಗೆ ಇವತ್ತು ಎಂಡ್ ಹಾಕೋಣ. ಥ್ಯಾಂಕ್ ಯು ಸೋ ಮಚ್. ಜೂನ್ 20ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ, ತಪ್ಪದೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.